ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಈಗ ಟೈಮು ಬಂದು 11:30 ಆಗಿದೆ. ಬೆಳಗ್ಗೆಯಿಂದ ನಾನು ತಿಂಡಿಗೆ ಬರೀ ಪೂರಿ ಮಾಡಿ ಕಳಿಸಿದ್ದೆ ಮಗಳಿಗೆ. ನನಗೆ ಚಪಾತಿ ಮಾಡ್ಕೊಡೋಣ ಅಂತ ಒಂದು 3 ಚಪಾತಿ ಆಗೋಷ್ಟು ಇಟ್ಟಿತ್ತು. ಅದಕ್ಕೆ ತಿನ್ನೋಕ್ಕೆ ಪಲ್ಯ ಚಟ್ನಿ ಏನೂ ಇರಲಿಲ್ಲ. ಅದಕ್ಕೆ ಒಂದು ಬೀಟ್ರೋಟ್ ಇತ್ತು. ಬೀಟ್ರೋಟು ಒಂದು ಆಲೂಗಡ್ಡೆ ಹಾಕ್ಕೊಂಡು ಪಲ್ಯ ಮಾಡಿಕೊಂಡು ಚಪಾತಿ ತಿಂದೆ. ಅದು ಇನ್ನೂ ಹಂಗೆ ಇದೆ, ಪಲ್ಯ ಸ್ವಲ್ಪ ಇದೆ. ಹಾಗೆ ಸಾಂಬಾರಿಗೆ ಹುಳ್ಳಿಕಾಳು, ಮೊಳಕೆ ಹುಳ್ಳಿಕಾಳನ್ನ ಬೇಯಿಸಿಟ್ಟಿದ್ದೆ, ಬಸ್ಸಾರು ಮಾಡಿದ್ದೀನಿ. ಅದ್ರ ಜೊತೆಗೆ ಪಲ್ಯ ಕೂಡ ಮಾಡಿದ್ದೀನಿ. ಹೆಂಗೂ ತಿಂಡಿ ರೆಡಿ ಮಾಡ್ತಾ ಅದನ್ನು ಮಾಡೋಣ ಅಂತ ಸಾರು ಪಲ್ಯ 2 ಮಾಡಿದ್ದೀನಿ. ರೈಸ್ ಒಂದು ಮಾಡ್ಕೋಬೇಕು. ಸೊ ಬೇಗ ಯಾಕೆ ಮಾಡಿದೆ ಅಂದರೆ, ನನ್ನ ಫ್ರೆಂಡು ಕಾಲ್ ಮಾಡಿದರು ಬೆಳಗ್ಗೆ. ಸೊ ಅವ್ರು ಇವತ್ತು ರಜಾ ಅಂತೆ ಅವ್ರಿಗೆ ಕೆಲಸಕ್ಕೆ. ಬನ್ನಿ ಯಾವಾಗ ರಜಾ ಇದ್ದಾಗ ಅಂತ ಹೇಳಿದೆ, ಮಾತಾಡ್ಸ್ಕೊಂಡು ಹೋಗಕ್ಕೆ ಬರ್ತೀನಿ, ಇದೆಯಾ ಮನೇಲಿ, ಎಲ್ಲಿ ಹೋಗಲ್ವಾ ಅಂತ ಕೇಳಿದ್ರು. ಎಲ್ಲೂ ಹೋಗಲ್ಲ, ಬನ್ನಿ ಮನೆಗೆ ಅಂತ ಅಂದೆ. ನಾನು ಹೋಗಿ ಬನ್ನಿ ಅಂತಲೇ ಮಾತಾಡ್ಸೋದವ್ರನ್ನ. ಯಾಕಂದರೆ ಅವರು ಸ್ವಲ್ಪ ನನಗಿಂತ ದೊಡ್ಡವ್ರು ಆಗಿರೋದ್ರಿಂದ, ಅದೇನೋ ಅವ್ರು ನಂಗೆ ಪರಿಚಯ ಆಗಿದ್ದ ದಿವಸದಿಂದನೂ ಹೋಗೇ ಬಾರೆ ಅಂತ ರೂಢಿ ಮಾಡ್ಕೊಂಡಿಲ್ಲ. ಹೋಗಿ ಬನ್ನಿ, ಅವರು ನನ್ನ ಹೋಗಿ ಬನ್ನಿ ಅಂತಾರೆ. ನಾನು ಚಿಕ್ಕವಳಾಗಿದ್ರು ನಾನು ಅವ್ರಿಗೂ ಹೋಗಿ ಬನ್ನಿ ಅಂತೀನಿ. ಸೊ ಅವ್ರು ಇವತ್ತು ಬರ್ತೀನಿ ಅಂದಿದ್ದಾರೆ. ಹಂಗಾಗಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಕೂತ್ಕೊಂಡ್ರೆ ಮಾತಾಡ್ಬೋದಲ್ಲ. ತುಂಬ ದಿವಸಗಳು ಆದಮೇಲೆ ಬಂದಿದ್ದಾರೆ. ಫ್ರೀಯಾಗಿ ಬರ್ತಡೇ ದಿನ ಬಂದರು, ಬಟ್ ಫ್ರೀಯಾಗಿ ಮಾತಾಡೋಕ್ಕಾಗಿಲ್ಲ. ಎಲ್ಲರೂ ಇದ್ದರು, ಊಟಕ್ಕೆ ಹೋಗಿದ್ವಿ. ಬೆಳಗ್ಗೆ ಬೇಗ ಎದ್ದು ಅವರು ಡ್ಯೂಟಿಗೆ ಹೋಗ್ಬಿಟ್ರು. ಸೊ ಮಾತಾಡೋಕ್ಕಾಗಿರಲಿಲ್ಲ. ಈಗ ಬರ್ತೀನಿ ಅಂದರು. ಅವ್ರು ಬಂದಾಗ ಇನ್ನೇನು ಕೂತ್ಕೊಂಡು ಮಾತಾಡೋದಷ್ಟೇ, ಇನ್ನೇನಿದೆ. ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಎಲ್ಲ ಬೇಗ. ಅದಕ್ಕೆ ವಿಡಿಯೋ ಮಾಡಿಕೊಂಡು ನಾನು ಕೆಲಸ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಬೇಗ ಎಲ್ಲ ಮುಗಿಸಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ. ಹಂಗೆ ಅವ್ರು ಬರ್ತಾರೆ, ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಗೈಸ್. ಬನ್ನಿ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಸೊ ನೋಡಿ, ಕಾಳು ಪಲ್ಯ ಮಾಡಿದ್ದೀನಿ. ಇದು ಬೆಳಗ್ಗೆ ನಾನು ಚಪಾತಿಗೆ ಮಾಡ್ಕೊಂಡಿದ್ದು ಬೀಟ್ರೋಟ್ ಪಲ್ಯ ಹಂಗೆ ಇದೆ. ಇದು ಸಾಂಬಾರು ಮಾಡಿಟ್ಟಿದ್ದೀನಿ, ಬಸ್ಸಾರು. ಸೊ ಇನ್ನೂ ಅವರೆಕಾಯಿ ಕಡಲೆಕಾಯಿ ಬೇಯಿಸಿದ್ದು ಹಂಗೆ ಇದೆ ನೆನ್ನೆದು. ಹಸಿ ಕಡಲೆಕಾಯಿ ಸ್ವಲ್ಪ ಇದೆ. ಕಬ್ಬು ಜಾಸ್ತಿ ತಂದುಬಿಟ್ಟಿದ್ದೀವಿ, ಯಾರೂ ತಿನ್ನಲ್ಲ. ಮತ್ತು ಎಷ್ಟೊಂದು ಜನ ಮನೆಗೆ ಎಳ್ಬೀರು ಕೊಟ್ಟಿದ್ದಾರೆ, ಅದು ಎಲ್ಲ ಹಂಗೆ ಇದೆ. ನಾನು ಬೇರೆ ಹೋಗಂಗಿರ್ಲಿಲ್ವಲ್ಲ ನಿನ್ನೆ ಯಾರ ಮನೆಗೂ. ಸೊ ಹಂಗಾಗಿ ನನ್ನ ಮಗಳನ್ನೇ ಕಳಿಸಿದ್ದೆ. ಅವಳೇ ಎಲ್ಲರ ಮನೆಗೆ ಹೋಗಿ ಎಳ್ಬೀರು ಇಸ್ಕೊಂಬಂದಿದ್ದಾಳೆ. ಅದು ಸ್ವಲ್ಪ ಇದೆ ಹಂಗೇನೆ. ನಮ್ಮ ಮನೆಯಲ್ಲಿ ಸ್ವಲ್ಪನೇ ಮಾಡಿದ್ದೆ, ಜಾಸ್ತಿ ಮಾಡಿರಲಿಲ್ಲ. ಸೊ ಈಗ ಒಂದು ವಿಡಿಯೋ ಎಡಿಟ್ ಮಾಡೋದಿದೆ. ಅವ್ರು ಬರೋದ್ರೊಳಗಡೆ ನಾನು ಎಡಿಟಿಂಗ್ ಮುಗಿಸ್ಕೊಬಿಡ್ತೀನಿ. ಅವ್ರು ಬಂದಮೇಲೆ ಇಲ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನನ್ನ ಫ್ರೆಂಡ್ ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ರು, ಬಂದರು ನೋಡಿ. ಗೇಟ್ ತಗೊಂಡು ಬರ್ತಾರೆ. ಎಷ್ಟೊಂದು ದಿನ ಆದಮೇಲೆ ಬರ್ತಾಯಿದ್ದಾರೆ. ಬಂದು ನೋಡ್ತವ್ರೆ. ಹೆಂಗಿದ್ದೀರಾ? ಥ್ಯಾಂಕ್ ಯು. ಹೋಗಿದೆ ಗೈಸ್. ಹೆಂಗಿರ್ತೀರಾ ಒಬ್ಬರೇ ಮನೇಲಿ ಅಂತ ಕೇಳ್ತಾ ಇದ್ದಾರೆ ನನ್ನ ಫ್ರೆಂಡು. ತಗೊಳ್ಳಿ ನೀರು. ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬಂದು ಕೊಡ್ತಿದ್ದೀನಿ. ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ತಗೊಳ್ತೀನಿ. ಸಂಕ್ರಾಂತಿ. ಥ್ಯಾಂಕ್ ಯು. ಕಬ್ಬು ಅದೇ ನಮ್ಮ ಮನೇಲಿ ಎಷ್ಟೊಂದಾಗಿದೆ, ಎಲ್ಲ ಕೊಟ್ಟು ಯಾರು ತಿನ್ನಲ್ಲ. ಬೇರೆ ಮನೆ ಬಿಲ್ಡಿಂಗ್ ಅವರೆಲ್ಲ ಬಂದು ಸ್ವರ್ಣಂಗೆ ಕೊಟ್ಬಿಟ್ಟು ಹೋದ್ರು. ಸಮಾಚಾರ ನಾನು ಬೇಜಾರಾಗಿ ತಿಂಡಿ ಲೇಟಾಗಿ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಪೂರಿ ಮಾಡ್ಕೊಟ್ಟು ಕಳಿಸಿದ್ದೆ. ಹಂಗಾಗಿ ನನಗೆ ಚಪಾತಿ ಮಾಡ್ಕೊಂಡೆ. ನಾನು ಅದೇ ಇತ್ತಲ್ಲ, ಸುಮ್ಮನೆ ಇದ್ದೆ ಮನೇಲಿ. ಇದಕ್ಕೆ ಬೇಜಾರ. ಸರಿ, ಏನ್ ಮಾಡ್ತೀವಿ? ಏನಕ್ಕೆ ರಜೆ ಈಗ?
ಸುಮ್ನೆ ಕೊಟ್ಟಿದ್ದಾರೆ ಕಣ. ಸುಮ್ಮನೆ ಏನಕ್ಕೆ? ಮೊನ್ನೆ ಒಂದಿನ ರಜೆ ಕೊಟ್ಟಿದ್ರು, ಮತ್ತೆ ಒಂದೆರಡು ದಿನ ರೇಷ್ಮಣಮ್ಮ ಅಂತ ರಜೆ ಕೊಟ್ರು. ಅವನಿಗೆ ಬೇಕಾದಾಗ ರಜೆ ಕೊಡೋದ? ಅದೇನಾಗೆ ಹಂಗೆ ನಮಗೆ ಬೇಕಾದ್ರೆ ಕೊಡಲ್ಲ, ಅವ್ರಿಗೆ ಬೇಕಾದ್ರೆ ಕೊಡ್ತಾರ ಅವರು. ಸರಿ ಅಂತ ಕೂತಿದ್ನಲ್ಲ ಅಂತೇಳಿ ಏನಿದ್ರು ಮ್ಯಾಚಿಂಗ್ ಹಾಕೊಂತಿದೀವಿ ಅಲ್ಲ. ಸೊ ಇವರ ನನ್ನ ಪರಿಚಯ ಸುಮಾರು ಒಂದು 20 ವರ್ಷದಿಂದ ಇರ್ಬೋದು. ನನಗೊಂದು 18 ವರ್ಷ ಇದ್ದಾಗಿಂದನೂ ಗೊತ್ತವ್ರು ನನಗೆ, ತುಂಬ ಹಳೇ ಫ್ರೆಂಡು. ಸೊ ಹಂಗಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಎಲ್ಲ ಅವ್ರಿಗೆ ಗೊತ್ತು, ಅವ್ರ ಜೀವನದಲ್ಲಿ ನಡೆದಿರೋದನ್ನು ನನಗೂ ಶೇರ್ ಮಾಡ್ಕೊಂಡಿದ್ದಾರೆ. ಹಂಗೆ ಮಾತಾಡ್ತಾ ಇದ್ವಿ ಹಳೆಯ ವಿಷಯ ಎಲ್ಲ. ಮತ್ತು ಇಬ್ಬರು ಜಾಸ್ತಿ ಓಡಾಡ್ತಾ ಇದ್ವಿ ಆಚೆ. ಅವಾಗ ಸಿಕ್ಕಾಬಟ್ಟೆ ಫಿಲಮ್ಗೆ ಹೋಗೋದು, ಶಾಪಿಂಗ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ವಿ. ಅವಾಗೆಲ್ಲ ಹಿಂಗಿತ್ತಲ್ವಾ, ಈಗ ಹೆಂಗಿದೆಯಾ ಮನೇಲಿ ಒಬ್ಬಳೇ ಕೂತಿರ್ತೀಯ, ಒಬ್ಬಳೇ ಇರ್ತೀಯಲ್ಲ, ಏನು ಅನ್ಸಲ್ವಾ ಅಂತೆಲ್ಲ ಕೇಳ್ತಿದ್ರು ಅವರು. ನನಗೇನು ರೂಢಿ ಆಗಿಬಿಟ್ಟಿದೆ ಈಗ, ಏನು ಅನ್ಸಲ್ಲ ಅಂತ ಹೇಳ್ತಿದ್ದೆ. ಅವಾಗ ಒಂದಿನ ಮನೇಲಿ ಇರ್ತಿರ್ಲಿಲ್ಲ, ಆಚೆ ಹೋಗ್ತಾ ಇರೋದೆ, ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ. ಹಂಗಾಗಿ ಮನೇಲಿ ಇರೋಕೆ ಇಷ್ಟ ಆಗ್ತಿರ್ಲಿಲ್ಲ. ಅವಾಗ ರಜಾ ಇತ್ತು, ಕೆಲಸ ಇಲ್ಲ ಅಂದ್ರೂ ಆಚೆ ಓಡಾಡ್ತಿದ್ವಿ ನಾನು ಅವರು. ಬನ್ರಿ ಮನೇಲಿ ಇರೋಕೆ ಬೇಜಾರು ಅಂತ ಅವ್ರಿಗೂ ಬರೋಕೆ ಹೇಳ್ಬಿಟ್ಟು ಇಬ್ಬರು ಓಡಾಡ್ತಾ ಇದ್ವಿ. ಸೊ ಈಗ ನಾನು ಮನೇಲೇ ಇರ್ತೀನಲ್ಲ, ಅದಕ್ಕೆ ಕೇಳ್ತಾ ಇದ್ರು, ಬೋರ್ ಆಗಲ್ವಾ ನಿಮಗೆ ಒಬ್ಬರಿಗೆ, ಮನೇಲೇ ಇರ್ತಿರಲ್ಲ ಯಾವಾಗೂ ಅಂತ ಕೇಳ್ತಾ ಇದ್ರು ಅವರು. ನಾನಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಅದನ್ನೇ ಮಾತಾಡಿಕೊಂಡು ಎಷ್ಟು ಲೈಫ್ ಎಷ್ಟು ಚೇಂಜ್ ಆಗಿದೆ ಅಲ್ಲ ಅಂತ ಹೇಳ್ತಾ ಇದ್ರು ಅವ್ರು ನನಗೆ. ಅದೆಲ್ಲ ಹೊರದೋಯ್ತು, ಒಳಗೆ ಇರ್ತೀನಿ. ನಾನು ಒಳಗೆ ಹಾಕೊಂಡ ಚಪ್ಪಲಿ ಇಟ್ಕೊಂಡಿದ್ದೀನಿ, ಚಪ್ಪಲಿ ಹಾಕೊಂಡು ಓಡಾಡ್ತೀನಿ. 3:30ಗೆ 4 ಗಂಟೆಗೆ ಹಬ್ಬ ಹೊಡೋಯ್ತು. ಇನ್ನು ಎಂದಿದ್ದೆ ಹಬ್ಬಗಳು. ನೆಕ್ಸ್ಟ್ ಅಲ್ಲೇ ಯಾವುದು ಇದು ಶಿವರಾತ್ರಿ, ನೆಕ್ಸ್ಟ್ ಮಂತ್ 26ಕ್ಕೆ ಶಿವರಾತ್ರಿ. ಯುಗಾದಿ ಯಾವಾಗಪ್ಪ? ಮಾರ್ಚ್ ಬಂದ್ರ? ಎಲ್ಲಿ ಅಂಟಿಸಿರೋದು ಇದ? ಅಲ್ಲ, ಅಲ್ಲಿ ಎದುರುಗಡೆ ಅದು ಮೇಲ್ಗಡೆ ಶೀಟು, ಶೀಟಿದ ಮೇಲೆ ಅದ ಅದ್ ಮ್ಯಾಟ್ ತುರ್ಕಿರೋದು. ಅದ್ ಹೆಂಗ್ ಕಾಣ್ತಿದೆ ಗೊತ್ತಾ? ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಏನೋ ಡಿಸೈನ್ ತರ ಕಾಣ್ತದೆ. ಇಲ್ಲ, ಅದು ಚಿಮಣಿಗೆ ಹೊಗೆ ಹೋಗಕ್ ಬಿಟ್ಟವ್ರೆ, ಸೊಳ್ಳೆ ಬರುತ್ತಲ್ಲ, ನಾನು ಮ್ಯಾಟ್ ಹಾಕಿ ಇಟ್ಟಿದ್ದೀನಿ. ಅದ್ ನೋಡಿ ಹೆಂಗ್ ಕಾಣುತ್ತಲ್ಲಿ, ಅದ್ ನಿಮಗ್ ನೋಡೋದಕ್ಕೆ ಕಾಣ್ತೈತಿ. ನೀವು ಹಾಕಿ ತುರ್ಕಿರೋದು ಗೊತ್ತಾಯ್ತಿಲ್ಲ. ನಾನು ಅದನ್ನ ಫೋಲ್ಡ್ ಮಾಡಿ ಅಲ್ಲಿಗೆ ನೀಟಾಗಿ ಏನು ಬರ್ದಂತ ತುರ್ಕಿದೀನಿ. ಮತ್ತೆ ಏನೇನು ಸಮಾಚಾರ? ಪಾರ್ವತಿನೂ ಇಲ್ಲ, ದೇವಸ್ಥಾನಕ್ಕೆ ಹೋಗಿದಾರ ಅವರು, ಜಾತ್ರೆ ಅವ್ರದ್ದು. ದೇವಸ್ಥಾನ ಅಲ್ಲಿ ಮಾಗಡಿ ಅವ್ರದ್ದು ಹೇಮಗಿರಿ ಬೆಟ್ಟ, ಸಂಕ್ರಾಂತಿದು ಜಾತ್ರೆ ಎಲ್ಲ ಇರುತ್ತೆ, ಅಲ್ಲಿ ಹೋಗಿದ್ದಾರೆ. ನಂಗೆ ಯಪ್ಪ ಮುಂಚೆನೆ ರಜೆ ಕೊಡ್ತಾರೆ ಅಂತ ಗೊತ್ತಾಗಿದ್ರೆ ನೀವು ಹೋಗ್ಬೋದು, ನಾನು ಹೋಗ್ಬೋದಿತ್ತು. ಯಾವಾಗಂದ್ರೆ ಹೋಗಿ ಡ್ಯೂಟಿ ಕರೀತ ನಾನು. ಸರಿ ನೇನು ಹೋಗ್ಬಿಟ್ ಬಾ ಅಂತೇಳಿ ಹಂಗೆ ಮಾತಾಡ್ತಾ 2024 ಏನೇನು ನಡೀತು, ನನ್ನ ಜೀವನದಲ್ಲಿ ಏನೇನು ನಡೀತು, ಅವ್ರ ಜೀವನದಲ್ಲಿ ಏನೇನು ಆಯಿತು ಅನ್ನೋದನ್ನ ಮಾತಾಡ್ತಾ ಇದ್ವಿ. ನನಗಂತೂ ತುಂಬ ಖರಾಬಾಗಿತ್ತು 2024, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಿದ್ದೆ. ಅವ್ರು ನನಗೆ 25 ಚೆನ್ನಾಗಿದೆ ಬಿಡು, ನಿನಗೆ ಚೆನ್ನಾಗಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು. ಹಂಗೆ ಕೆಲಸದ ಬಗ್ಗೆನೂ ಹೇಳ್ತಾ ಇದ್ರು, ಚೇಂಜ್ ಮಾಡು. ನಮ್ಮ ಅಕ್ಕ ಮಗಳು ಮನೆ ಇದೆಯಲ್ಲ, ಅಲ್ಲೇನೆ ಅವ್ರದ್ದು ಮನೆ, ಒಂದು ಸ್ವಲ್ಪ ನಿಯರ್ ಇರೋದು. ಅಲ್ಲಿಗೆ ಬಂದಾಗ ಬನ್ರಿ, ನಮ್ಮ ಮನೆಗೆ ಬರೋದೇ ಇಲ್ಲ ಅಂತ ಇದ್ರು. ಅವರು ಇರಲ್ವಲ್ಲ, ಹಂಗಾಗಿ ನಾವು ಜಾಸ್ತಿ ಹೋಗ್ತಾ ಇರಲಿಲ್ಲ. ನಮ್ಮ ಅಕ್ಕನ ಮಗಳ ಮನೆಗೂ ನಾವು ಕಮ್ಮಿ ಹೋಗಿರೋದು, ಈಗ ಮೊನ್ನೆ ಹೋಗಿದ್ವಿ ಅಷ್ಟೇ, ಮತ್ತೆ ಹೋಗೇ ಇಲ್ಲ. ಸೊ ಬಂದಾಗ ಖಂಡಿತ ಬರ್ತೀವಿ ತಗೊಳ್ಳಿ, ನೀನು ನಿಮ್ಮ ಯಜಮಾನ್ರು ಎಲ್ಲ ಬಂದ್ರಿ ಒಂದ್ಸಲ ಅಂತ ಇದ್ರು. ಆಯ್ತು, ಆ ಕಡೆ ಬಂದಾಗ ಬರ್ತೀನಿ ಅಂತ ಹೇಳಿ, ಸರಿ ಹೊರಡ್ತೀನಿ, ಲೇಟ್ ಆಗುತ್ತೆ ಅಂದರು ಅವರು. ಅದಕ್ಕೆ ನಾನು ಸರಿ ಅಡುಗೆಗೆ ರೈಸ್ ಇಟ್ಬಿಟ್ರೆ ಊಟ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಹಂಗೆ ಮಗಳು ಬರಲಿ, ಮಗಳನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂದರು. ಸೊ ಹಂಗೆ ಮಾತಾಡ್ತಾ ಕೂತಿದ್ವಿ, ಅದನ್ನೇ ಮಾತಾಡ್ತಾ ಕೂತಿದ್ವಿ. ಹಂಗೆ ನನ್ನ ಪರ್ಸ್ನಲ್ ವಿಷಯಗಳ್ನು ಶೇರ್ ಮಾಡ್ಕೋತಿದ್ದೆ ಅವ್ರ ಹತ್ರ, ಏನೇನು ನಡೀತು ಅಂತೆಲ್ಲ. ಹೌದಾ, ಹಿಂಗೆಲ್ಲ ಆಯ್ತಾ, ಸಿಗಲ್ವಲ್ಲ ನಾವು ಡೈಲಿ, ಹಂಗಾಗಿ ನಂಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಆಯ್ತಾ ಅಂತ ಹೇಳ್ತಾ ಇದ್ರು ಅವ್ರು ನನ್ನ ಹತ್ರ. ಬರೀ ಗುಣಕ್ಕೆ ನೋಡಿ ಮಾಡ್ಕೊಂತಾರೆ ಅನ್ನೋದು ಸುಳ್ಳು. ರೂಪನು ನೋಡಿರ್ತಾರೆ, ಸ್ವಲ್ಪ ನೋಡಿರ್ತಾರೆ ಅಂದಾಗ ನಾನು ಚೆನ್ನಾಗಿರೋದಕ್ಕೆ ಮಾಡ್ಕೊಂಡಿದ್ದಾನೆ, ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಮಾಡೋದು. ಮತ್ ನಮ್ಮ ಮನೆ ಬರ ಅದು ಅಲ್ಲಿ ಬರ್ದಿರ್ತಾರ ಅವ್ರು, ಇಂತರ ನಾನ್ ಪಟ್ಟಿರೋ ಕಷ್ಟ ನನಗೆ ಗೊತ್ತು, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ.
ನೋಡ್ದಿರೋರಿಗೆ ಗೊತ್ತಿರಲ್ಲ ರೂಪ. ನಾವು ಅವತ್ತಿಂದ ನೋಡಿದೀವಿ ಎಷ್ಟು ಯಪ್ಪ 1 ರೂಪಾಯಿಗೂ ಎಷ್ಟು ನಿಮ್ ನೆನ್ಪಿರ್ಬೇಕು. ನಾನು 2,000 ದುಡ್ಡಿಗೆ 1,000 ಅನ್ಸುತ್ತೆ, 1,000 ದುಡ್ಡಿಗೆ ಮೊಬೈಲ್ ಮಾಲಿರ್ಲಿಲ್ವಾ ಹೋಗಿ 2,000 ಎಷ್ಟು ಅವಾಗ ಎಷ್ಟು ಕಷ್ಟಪಟ್ಟಿದೀನಿ ಅದೆಲ್ಲ. ಯಪ್ಪ ನೆನ್ಸ್ಕೊಂಡ್ರೆ ನಾನು ಅದನ್ನ ನೆನ್ಸ್ಕೊತೀನಪ್ಪ. ನಾನು ಹಿಂದಿಂದ ಯಾವ್ದು ಮರ್ತಿಲ್ಲ ರೂಪ. ಎಷ್ಟು ಒದ್ದಾಡ್ದು ಹೆಂಗೆಲ್ಲ ಇತ್ತು. 2,000 ದುಡ್ಡಿಗೆ ಹೇಳ್ಬಿಟ್ಟಿದೀನಿ ಟೈಮ್ಗಿನ್ನ ಬಿಡಿಸ್ಬೇಕು ಚೈನ್ ಅಂತ ಹೇಳಿ. ಮೊಬೈಲ್ ಕೈಲಿದ್ದಿದ್ ಮೊಬೈಲ್ನು ಮಾರ್ದೆ ಅವಾಗೆಲ್ಲ. ಅದ್ನ ಯಾರು ಯೋಚನೆ ಮಾಡಲ್ಲ. ಎಲ್ಲ ನಮ್ ಕಡೆ ಹೋಗಿ ಕೆಲವ್ರು ಮಾತಾಡ್ತಾರಲ್ಲ, ನನ್ನ ಎದುರಿಗೆ ಮಾತಾಡಲ್ಲ, ಮಾತಾಡ್ಕೊಳ್ಳಿ ಬಿಡ. ಅದು ಒಂಥರ ಬೇಜಾರಾಗುತ್ತೆ. ಇನ್ನೊಬ್ರು ಕೆಲವ್ರು ಏನಂತ ಮಾತಾಡೋರೆ, ಅವ್ನ್ ನೋಡಕ್ ಚೆನ್ನಾಗವ್ನೆ, ಇವಳೆ ಹಿಂದೆ ಹೋಗಿ ಬಿದ್ದವಳೆ ಅವ್ನ ಹಿಂದೆ ಅಂತ ಮಾತಾಡವ್ರೆ. ಅದು ಗೊತ್ತಿರೋರಿಗೆ ಗೊತ್ತು ಯಾರ್ ಹಿಂದೆ ಬಿದ್ದಿದ್ರು, ಯಾರ್ ಬಂದ್ ಮಾಡ್ಕೊಂಡ್ರು ಅಂತ. ನೀವ್ ನೋಡಿದೀರಾ, ನಿಮಗ್ ಗೊತ್ತು. ನಮ್ ಭಾಗ್ಯ ನೋಡವಳೆ ಅವಳಿಗೆ ಎಷ್ಟು ಗೋಗರಿ ಅನ್ನೋದು. ನಾನ್ ಫೋನ್ ಐತಿಲ್ಲ, ನಿಮಿಗೂ ಒಂದ್ಸಲ ಫೋನ್ ಮಾಡೋಣ, ಎತ್ತ ಇಲ್ಲ ಹೇಳಿಯಕ್ಕ ಅಂತ. ಹಂಗೆ ಅದು ಗೊತ್ತಿಲ್ಲದೆ ಇರೋರ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಾನೇ ಹೋಗ್ ಮೇಲ್ ಬಿದ್ದಿದ್ದೀನಿ ನಂಗೆ ಅನ್ಸುತ್ತೆ. ಹಂಗಿದ್ರೆ ಅದಕ್ ಮುಂಚೆ ಹೆಂಗೆಲ್ಲ ಇರ್ಬೋದು. ಹೆಂಗೆ ಲೈಫ್ ನಾನ್ ಸೆಟ್ಲ್ ಮಾಡ್ಕೋಬೇಕು ಅನ್ನಂಗಿದ್ರೆ ಹೆಂಗೆಲ್ಲ ಮಾಡ್ಕೋಬೋದಿತ್ತು. ನಾವು ದಡ್ರಾದು ಕಡೆ ರೂಪ ಅಲ್ವಾ ಹೇಳಿ, ದಡ್ರಾದು ಅವಾಗೆಲ್ಲ. ಏನ್ ನಮ್ಮಮ್ಮ ಯಾವಾಗ್ಲೂ ಅಂತ ಇರ್ತಾರೆ, ಏನ್ ಯಾವ್ದೋ ಜನ್ಮದ ಪುಣ್ಯ ಸಿಕ್ಕವನ್ನೇ ಮಾಡ್ಕೊಂಡವನ್ನೇ ಚೆನ್ನಾಗಿ ನೋಡ್ಕೊಂತ. ನಮ್ಮನೆ ನಮಗೆ ಸಹಿಸಲ್ಲ ಅನ್ನೋದು ಅದಕ್ಕೆ ಕೆಲವ್ರು. ಸೊ ಹಂಗೆ ಮಾತಾಡ್ತಾ ನನ್ನ ಹಸ್ಬೆಂಡ್ ಬಗ್ಗೆ ಮಾತು ಬಂತು. ನಮ್ಮ ಹಸ್ಬೆಂಡ್ ನೋಡಕ್ ಚೆನ್ನಾಗಿರೋದ್ರಿಂದ ಎಲ್ಲ ಏನ್ ಅನ್ಕೊಂಡಿದಾರೆ, ನಾನೇ ಅವ್ರನ್ನ ಮೇಲ್ಬಿದ್ದು ಲವ್ ಮಾಡಿ ಬಲವಂತ ಮಾಡಿ ಮದ್ವೆ ಮಾಡ್ಕೊಬಿಟ್ಟಿದೀನಿ ಅಂತ ಅನ್ಕೊಂಬಿಟ್ಟಿದ್ದಾರೆ. ಸೊ ಹಂಗ ಅನ್ಕೊಂಡಿದ್ದಾರೆ ಅಂತ ಅವ್ರ ಹತ್ರ ಹೇಳ್ತಾ ಇದ್ದೆ. ಅವ್ರು ನೋಡಿದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತು. ಇವರು ನಮ್ಮ ಹಸ್ಬೆಂಡ್ ನನ್ನ ಎಷ್ಟು ಲವ್ ಮಾಡ್ತಿದ್ರು, ನಾನೇ ಬೇಕು, ನನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅವ್ರು ಎಷ್ಟು ಇದ್ ಮಾಡಿದ್ರು ಅನ್ನೋದು ಅವ್ರು ನೋಡಿದ್ದಾರೆ. ಅವರು ನೋಡಿದ್ದಾರೆ, ನಮ್ಮ ಅಕ್ಕಗ್ ಗೊತ್ತು. ಸೊ ಹಂಗಾಗಿ ಅವ್ರು ಹೇಳ್ತಾ ಇದ್ರು, ಗೊತ್ತಿಲ್ದೇ ಇರೋರು ಏನ್ 1000 ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಅದೆಲ್ಲ ಬಿಟ್ಟಾಕ್ಬಿಡು. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತಾ ಇರ್ಬೇಕು. ನೀನ್ ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರು ಅಂತಾರೆ, ಸುಮ್ನೆ ಕೂತಿದ್ರು ಅಂತಾರೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ? ನೀನು ಅವರು ಚೆನ್ನಾಗಿದ್ದೀರಾ, ನಿಮ್ ಫ್ಯಾಮಿಲಿ ಚೆನ್ನಾಗಿದೀಯಾ, ಅದನ್ನ ನೋಡ್ಕೋ ಸಾಕು. ಯಾರೋ ಏನೋ ಅಂತಾರೆ ಅಂತ ಅದ್ ನೀನ್ ಮನ್ಸಲ್ಲಿ ಇಟ್ಕೊಂಡ್ ಕೊರ್ಬೋದು, ಅದೆಲ್ಲ ಫೀಲಿಂಗ್ ಮಾಡ್ಕೊಳ್ಳೇ ಬೇಡ ಅಂತ ನನ್ಗೆ ಹೇಳ್ತಾ ಇದ್ರು ಅವರು. ನಾನು ಅದನ್ನ ಯಾವತ್ತು ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ. ಬಟ್ ಮಾತಾಡ್ತಾರಲ್ಲ ಹಿಂಗೆ, ಹೆಂಗ್ ಬರುತ್ತೆ ಅವ್ರಿಗೆ, ಏನು ನೋಡೇ ಇರಲ್ಲ ಗೈಸ್ ಅವರು, ಯಾರ ಬಗ್ಗೆನೂ ಗೊತ್ತೇ ಇರಲ್ಲ. ದೂರದಲ್ಲಿ ಕುತ್ಕೊಂಡು ಹಿಂಗಂತೆ ಹಂಗಂತೆ ಕಂತೆ ಮಾತಾಡೋದ್ರಲ್ಲಿ ಫಸ್ಟ್ ಜನಗಳು. ಅದು ಏನೋ ಗೊತ್ತಿಲ್ಲ, ನಮ್ಗೆ ಆತರ ಬರೋದೇ ಇಲ್ಲ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅಂತ. ಸೊ ಅದೊಂದು ಬೇಜಾರು. ಇನ್ನೊಂದೇನಂದ್ರೆ ನಮ್ಮ ಬಗ್ಗೆ ಗೊತ್ತಿರೋರೇನೆ, ನಾವು ಚಿಕ್ಕ ವಯಸ್ಸಿಂದ ನಮ್ಮ ಜೊತೆಲೇ ಇದ್ದು ನಮ್ಮ ಬಗ್ಗೆ ತಿಳ್ಕೊಂಡಿರೋರೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಮತ್ತೆ ಇನ್ನೊಬ್ರ ಹತ್ರ ಹೋಗಿ ನಮ್ಮ ಬಗ್ಗೆನೇ ಇಲ್ದೇ ಇರೋ ಸಲ್ದೇ ಇರೋದು. ಅವ್ರು ಬಂದು 3 ದಿವಸ ಆಗಿರುತ್ತೆ ಅವ್ರ ಜೀವನದಲ್ಲಿ, ನಾವು ಬಂದು ಲೈಫಲ್ಲಿ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದಾನೇ ಬಂದಿರ್ತೀವಿ ಅವ್ರ ಲೈಫ್ಗೆ. ನಮ್ಮ ಬಗ್ಗೆನೂ ನೋಡಿರ್ತಾರೆ. ಅವ್ರು ಈಗ ಯಾಗೋ 3 ದಿವಸ ಬಂದಿರೋರು ಮಾತು ಕಟ್ಕೊಂಡು ನಮ್ಮ ಬಗ್ಗೆನೇ ಮಾತಾಡೋದಂಗೆ ಮಾತಾಡಿರೋರು ಗೊತ್ತು. ನಾನು ಹೋಗಿ ಕೇಳ್ಬೋದು, ಬಟ್ ನಂಗೆ ಕೇಳಕ್ ಹೋಗಲ್ಲ. ಕಾಲ ಅನ್ನೋದು ಉತ್ತರ ಕೊಡುತ್ತೆ ಅಂತ ನಾನು ಕಾಯ್ತೀನಿ ಯಾವಾಗ್ಲೂ ಅಷ್ಟೇ. ಸೊ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಸಹಿಸಲ್ಲ. ಅದು ನಮ್ಮ ಅಕ್ಕ ತಂಗಿರಂತಲ್ಲ, ನಾನು ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ನಾನು ಸಹಿಸಲ್ಲ, ಅದು ಇಷ್ಟಪಡಲ್ಲ. ಯಾಕಂದ್ರೆ ಯಾರ ಬಗ್ಗೆನೂ ಗೊತ್ತಿಲ್ದಿರ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು. ಈಗ ಮಾತಾಡಕ್ ನಿಮ್ಗೆ ಮಜಾ ಸಿಗ್ಬೋದು, ಬಟ್ ಅವ್ರು ಬಂದು ಕೇಳಲಿಲ್ಲ ಅಂದ್ರೂ ಕರ್ಮ ಅನ್ನೋದು ನಿಮ್ಮನ್ನ ಬಿಡಲ್ಲ. ನೀವು ಮಾತಾಡಿರೋದಕ್ಕೆ ಅದು ಆ ದೇವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ಇವತ್ತಲ್ಲ ನಾಳೆ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಈಗ ಅಯ್ಯೋ ಅವ್ರು ಏನ್ ಮಾಡಕ್ಕಾಗುತ್ತೆ, ನಿಮ್ ಟೈಮ್ ಚೆನ್ನಾಗಿದ್ದಾಗ ಅವ್ರು ಏನು ಮಾಡಕ್ಕಾಗಲ್ಲ. ಬಟ್ ದೇವ್ರನ್ನೋನಿದ್ರೆ ಒಂದಲ್ಲ ಒಂದ್ ಟೈಮ್ ನಿಮ್ಗೆ ಅದು ಹೊಡೆದೇ ಹೊಡೆಯುತ್ತೆ. ಸೊ ಹಂಗೆ ಗೊತ್ತಿರೋರೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ನಮ್ಮ ಅಕ್ಕನ ಹತ್ರನೇ, ನಮ್ಮ ಚಿಕ್ಕಕ್ಕ ಹತ್ರನೇ ಹೇಳಿದಾರೆ ನನ್ನ ಬಗ್ಗೆ ಇಲ್ದೇ ಇರೋದು. ಚೆನ್ನಾಗಿ ನನ್ನ ಬಗ್ಗೆ ಗೊತ್ತಿರೋರೆ, ಯಾರೋ ಅವ್ರಿಗೆ 3ನೇ ವ್ಯಕ್ತಿ ಹೇಳಿರೋದು. ಇವತ್ತು ಆ ವ್ಯಕ್ತಿನೇ ಅವ್ರಿಗೆ ಸರಿಯಾಗಿ ಚುಪ್ ಕೊಟ್ಟು ಹೋಗಿದ್ದಾರೆ ಅವ್ರ ಜೀವನದಲ್ಲಿ, ನನ್ನ ಬಗ್ಗೆ ಕೆಟ್ಟದಾಗ ಹೇಳಿರೋರು. ನಾನು ಎದುರಿಗೆ ಬಂದು ಹೇಳಿ ನನ್ನ ಬಗ್ಗೆ ತಾಕತ್ತಿಲ್ಲ. ಇಲ್ದೇ ಇರೋರು ಹಿಂಗೆ ಮಾತಾಡ್ತಾರಷ್ಟೇ ಹಿಂದ್ಗಡೆ. ಅವ್ರಿಗೆ ಕರ್ಮ ಅನ್ನೋದು ಬಿಡಲ್ಲ. ಮಾತಾಡಿರೋರು ಅನುಭವಿಸ್ತಾರೆ. ಅದು ನಂಗೆ ಗೊತ್ತಿರೋದು, ನನ್ಗೆ ಅಂದಿರೋರು ಅನುಭವಿಸಿದ್ದಾರೆ. ಅದು ನನ್ನ ಕಣ್ಣಾರೆ ನೋಡಿದೀನಿ, ಅದಾಗುತ್ತೆ ಅಂತ ಗೊತ್ತು ನನಗೆ. ಸೊ ಹಂಗಾಗಿ ನಾನು ತಲೆ ಕೆಡಿಸ್ಕೊಳಲ್ಲ. ಹಿಂಗೆ ಮಾತಾಡ್ತಾ ಬಂತಷ್ಟೇ ವಿಷಯ, ಅದನ್ನೇ ಶೇರ್ ಮಾಡ್ತಾ ಇದ್ದೆ. ಯಾಕಂದ್ರೆ ಮೊದಲೆಲ್ಲ ಡೈಲಿ ಫೋನ್ ಮಾಡೋರು, ಫ್ರೀ ಇರೋರು, ಅವರು ಮನೇಲೇ ಇರೋರು,
ಡೈಲಿ ಒಂದು ಅರ್ಧ ಗಂಟೆನಾದರೂ ಮಾತಾಡ್ತಾ ಇದ್ವಿ, ಶೇರ್ ಮಾಡ್ಕೋತಾ ಇದ್ವಿ. ಈಗ ತುಂಬ ದಿವಸ ಆದ್ಮೇಲೆ ಮನೆಗೆ ಬಂದಿದ್ರಿಂದ ಹಳೆ ವಿಷಯ ಎಲ್ಲ ತಕ್ಕೊಂಡು ಮಾತಾಡ್ತಾ ಕೂತಿದ್ವಿ ಅಷ್ಟೇ. ಹಂಗಾಗಿ ಆ ವಿಷಯ ಬಂತು, ಮಾತಾಡಿದ್ವಿ. ಸೊ ಅದೆಲ್ಲ ಆದಮೇಲೆ ಊಟದ ಟೈಮ್ ಆಯಿತು. ಅಡುಗೆ ರೈಸ್ ಗಿಡೋಣ ಅಂತ ಹೇಳ್ಬಿಟ್ಟು ರೈಸ್ ಮಾಡಿದೆ. ಮುದ್ದೆ ಬೇಕಾ ಅಂತ ಕೇಳಿದೆ. ಕೈ ನೋವು ನಿನಗೆ ಬೇಡ ಮುದ್ದೆ ಏನು, ರೈಸ್ ಒಂದು ಮಾಡು ಸಾಕು ಅಂದರು. ಅವರು ಏನೋ ಬೆಳಗ್ಗೆ ತಿನ್ಕೊಂಬಂದಿದ್ದೆ, ಜಾಸ್ತಿ ಹೊಟ್ಟೆ ಹಸ್ವಿಲ್ಲ ನನಗೆ ಅಂತ ಅಂದರು. ಸೊ ಹಂಗಾಗಿ ರೈಸ್ ಒಂದು ಮಾಡಿದೆ. ರೈಸ್ ಮಾಡಿಬಿಟ್ಟು ಊಟ ಮಾಡಿದ್ವಿ ಇಬ್ಬರು. ಹಂಗೆ ನನ್ನ ಮಗಳನ್ನ ಕರ್ಕೊಬರೋ ಅಷ್ಟು ಟೈಮ್ ಆಗೋಯ್ತು. ಅವ್ರದ್ದು ಊಟ ಆದಮೇಲೆ ನಾನು ಹೋಗಿ ಮಗಳನ್ನ ಕರ್ಕೊಂಬಂದೆ. ಮಗಳೂ ಬಂದು ಅವರು ನನ್ನ ಮಗಳನ್ನ ನೋಡ್ಕೊಂಡು ಹೋಗ್ಬೇಕು ಅಂತಾನೆ ಅಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ರು. ಮಗಳನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತೀನಿ, ತುಂಬ ದಿನ ಆಯಿತು ಅಂತ. ಅವಳು ಬಂದಮೇಲೆ ಅವರು ನನ್ನ ಮನೆಗೆ ಸ್ಕೂಲ್ ಹತ್ರ ಹೋದಾಗ ಏನು ಹೇಳ್ದೆ ಅವಳಿಗೆ, ನಮ್ಮ ಮನೆಗೆ ನಿನ್ನ ಫ್ರೆಂಡ್ ಬಂದಿದ್ದಾರೆ ಅಂತ ಅವಳಿಗೆ ಹೇಳ್ದೆ. ಅವಳು ನೀನು ಸುಳ್ಳು ಹೇಳ್ತಾ ಇದೀಯಾ ಅಂದ್ಲು. ಇಲ್ಲ ಬಾ ನೋಡು ಅಂತ ಅಂದೆ. ಆಚೆ ಚಪ್ಪಲಿ ನೋಡಿ ಫಸ್ಟ್ ದೊಡ್ಡಮ್ಮ ಅಂದ್ಲು, ದೊಡ್ಡಮ್ಮ ಬಂದಿರ್ಬೇಕು ಅಂತ ನಮ್ಮ ಅಕ್ಕ ಅಂತ. ಆಮೇಲೆ ಸ್ಲಿಪ್ಪರ್ ನೋಡ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಅಂದ್ಲು, ಅಜ್ಜಿ ಬಂದಿದೆ ಅಂದ್ಲು. ಅಲ್ಲ ಅಂದೆ. ಆಮೇಲೆ ಸ್ಲಿಪ್ಪರ್ ಅದೇ ತರ ಹಾಕತ್ತಲ್ಲ ಅಜ್ಜಿ ಅಂತ ಕೇಳ್ತಾ ಇದ್ಲು ಅವಳು. ಆಮೇಲೆ ಒಳಗಡೆ ಬಂದ್ಮೇಲೆ ಗೊತ್ತಾಯ್ತು ಅವಳಿಗೆ ಏಮ ಆಂಟಿ ಬಂದಿದ್ದಾರೆ ಅಂತ. ಸೊ ಆಮೇಲೆ ಎಲ್ಲ ಆಯ್ತು, ಮುಗೀತು, ಹೊರಡ್ತೀನಿ, ಟೈಮ್ ಆಗುತ್ತೆ ಅಂದ್ರು. ಅವ್ರನ್ನ ಹಂಗೆ ಬಸ್ ಸ್ಟಾಪಿಗೆ ಬಿಟ್ಟು ಬಂದ ನಮ್ಮ ಹುಡುಗ. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್.